ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ? ಆರಾಮದಿರಿ ಅಂತ ಭಾವಿಸ್ತೀವಿ. ನಾವು ಸಹ ಆರಾಮದೇವಿ. ನಾ ಮಾಡುವಂಥ ವೀಡಿಯೋಸ್ ನಿಮಗೆಲ್ಲರಿಗೂ ಇಷ್ಟ ಆಗಕತ್ರ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ವಿಡಿಯೋ ಕೊನೆ ತನಕ ನೋಡ್ರಿ. ಆಂಟಿ, ಇದ್ಯಾರ ಮನೆ? ಅದು ಪಾರು ಅಂತ ಬಂದಿದ್ರಲ್ವಾ, ಅವ್ರ ಮನೆನಾ? ಹೂರ, ಅಕ್ಕಿಂದ ಮನೆ ಇದೆ. ಚಂದ ಇದ್ದೀರಾ ನೋಡಕ? ಹ್ಞೂ ಆಂಟಿ, ತುಂಬ ಚೆನ್ನಾಗಿದೆ. ನಿಂಗೆ ಇಷ್ಟ ಆಯಿತು? ಹ್ಞೂ ಆಂಟಿ, ಚೆನ್ನಾಗಿದೆ, ಇಷ್ಟ ಆಯಿತು. ಓ ಹೌದನಾ? ಮತ್ತೆ ಆಕಿನ ಮದುವೆ ಮಾಡ್ಕೊಂಬಿಡ, ಇಲ್ಲೇ ಇರಕ್ಕೆ ಆರಾಮ. ಚಿಚಿ ಬೇಡಪ್ಪ. ಚೀಚಿ? ಇರ್ಲಿ ಬಿಡುವ. ನೀವೆಲ್ಲ ಮದುವೆ ಅಂದ್ರೆ ಚೀಚಿ ಅಂತೀರಿ. ನಮ್ಮ ಕಾಲ ಹಂಗಿದ್ರಕ್ಕಿಲ್ಲ, ಗಪ್ಪ ಮುಚ್ಕೊಂಡು ಮದುವೆ ಮಾಡ್ಕೋಬೇಕಾಗಿತ್ತು. ಗಿರ್ಜಿ, ಇರ್ಲಿ ಬಿಡುವ. ಇನ್ನು ಫ್ಲಾಶ್ ಬ್ಯಾಕ್ ಎಲ್ಲ ತಕ್ಕೋತ್ಕೊಂಡು ಬೇಡ, ಹೋಗಿ ಪಾರಕ್ ಅಂತ ಕರ್ಕೊಂಬರು, ದೌಡ್ ಹೋಗ್ಬಾರ್ದು. ಇವ್ರ ಶಾಂತಕಾರ ಮತ್ತು ಗಿರ್ಜಾಕ ಅದಾರು. ಮತ್ತು ಇವ್ಯಾವ ಹೊಸ ಹುಡುಗಿಯರು ಕಾಣತ್ತವಲ್ಲ, ಈ ಊರಾಗಿನೂ ಅಲ್ಲಪ್ಪ, ಯಾವ ಸಿಟಿ ಹುಡುಗಿಯರು ಇದ್ದಿರ್ಬೇಕು. ಹಾಂ, ಇದು ಸಾಗರದ ಮದುವೆ ಆಗಿತ್ತಲ್ಲ, ಅವ್ನು ಹೇಂತಿರ್ಬೇಕು. ಕೇಳೋಣಗಪ್ಪ. ಶಾಂತಕ್ಕ? ಓ ಸಂಜು, ಈಗ ಬಂದೇನಪ್ಪ? ಹಾಂ ಶಾಂತಕ್ಕ, ಈಗ ಬನ್ನಿ. ನೀವೇನಿಲ್ಲಿ ದೂರ ಬಂದ್ರವ ನಮ್ಮ ಮನೆಗೆ? ಊರು ಗುಡ್ದಾಗಿಂದ ಗುಡಿಗೆ ಹೊಂಟಿದ್ದನ, ನಾನು ನಿಮ್ಮ ಅವ್ವ ಬರ್ತಾ ಏನು ಕೇಳಕ್ಕೆ ಬಂದಿನು. ನಿಮ್ಮ ಅವ್ವ ಇಲ್ಲ ನಮ್ಮ ಮನೆಯಾಗ? ಏನು ಗೊತ್ತಿಲ್ಲವ ಶಾಂತಕ್ಕ, ನಾನು ಈಗ ಬನ್ನಿ. ಓ ಹೌದೇನಾ? ಬರ್ಲಿ ಒಳಗ, ಇಲ್ಲಾಕೆ ನಿಂತೀರಿ? ಬರ್ರಿ ಎಲ್ಲರೂ ಹೋಗಿ ಬರ್ರಿ. ಬ್ಯಾಡ್ ಸಾಗರ, ಮತ್ತೆ ಟೈಮ್ ಆಕೈತೆ ಹೋಗಕ್ಕೆ. ಕರಿ, ನಿಮ್ಮ ಅವ್ವನ ಇಲ್ಲೇ ಕರಿ. ಆಯಿತು, ಕರಿತೇನಿಲ್ರ. ಈ ರೆಡ್ ಕಲರ್ ಡ್ರೆಸ್ ಹಾಕೊಂಡಾಕಿ ಚಂದ ಅಲ್ಲ? ಇವನೇನಾ? ಅದು ಮದುವೆ ಆಗೋದಕ್ಕೋಸ್ಕರ ಕೇಳ್ತಾ ಇದ್ರು, ಅದು ಹುಡುಗ ಇವನೇ ಅನ್ಸುತ್ತೆ. ಅಡ್ಡಿ ಇಲ್ಲ, ಚೆನ್ನಾಗಿದ್ದಾನೆ. ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ. ಸಂಜು ಕರಿಯಪ್ಪ, ಟೈಮ್ ಆಕೈತಿ. ಹಾಂ ಗಿರ್ಜಾಕ ಕರಿತೇನೆ. ಯಾವ ಬೇ? ಹಾಂ ಸಂಜು, ಇಲ್ಲಿ ಅಡಿಗೆ ಮನೆ ಅದನ್ನ ಏನು ಹೇಳ? ಹೊರಗೆ ಶಾಂತಕ ಮತ್ತು ಗಿರ್ಜಾಕ ಅದು ಬಂದಾರ ನೋಡ. ಹೌದು, ಒಳಗೆ ಕರಿಬೇಕಲ್ಲ ಅವ್ರನ್ನ. ಅವ್ರೇನು ಗುಡ್ದಾಯಿನ ಗುಡಿ ಹೊಂಟಾರತ್ತ, ಅದಕ್ಕೆ ನೀನು ಕಲಿಯತ್ತಾರ ನೋಡು. ಓ ಹೌದೇನಾ? ಆಯ್ತಾಯ್ತು. ಅಯ್ಯೋ, ಆ ಹುಡುಗಿ ಬಂದಾಳ. ಸಂಜು ಬಾಯ್. ಏನು ಬೇವ? ಅಯ್ಯೋ ನನ್ನ ಹಾಟೆ, ಆ ಹುಡುಗಿರು ಬಂದಾರ ಅಂತ ಹೇಳೋದಿಲ್ಲ ನಿನಗೆ? ಏನಾದೀಗ? ಬಾ ನನ್ನ ಜೊತೆ ಬಾಯ್. ಯಾಕ ಏನಾಯ್ತು? ಅಯ್ಯೋ, ನಾನು ನಿಂಗೆ ಹೇಳಿದೆ, ಆ ಶಾಂತಕ ಮನೆ ಒಂದು ಹುಡುಗಿ ಬಂದಿತ್ತ. ಆ ಹುಡುಗಿ ಆಕೆ ನೋಡಿ, ಆಕೆ ಕೆಂಪಂಗಿ ಹಾಕೋಣ, ಆಕೆ ಹುಡುಗಿ. ಏನ ಈ ಹುಡುಗಿನ ನೀ ನನ್ನ ಸಂಬಂಧ ಸೆಲೆಕ್ಟ್ ಮಾಡಿದ್ದಿ? ಹಾಂ ಈಕೆ. ಯಾವೇ ನಂಗೂ ಆಕೆ ಇಷ್ಟ ಆಗಿದಾಳ. ಏನ ನಿಂಗೆ ಇಷ್ಟ ಇಲ್ಲ ಆಕೆ? ಹ್ಞೂ ಬೇ, ಇಷ್ಟ ಆಗಿದಾಳು. ಆಯ್ತು ಮಗನ, ಅಷ್ಟೇ ಸಾಕು. ಆಕೆ ಊರಿಗೆ ಹೋಗ್ಬಿಟ್ಟ ಪೈಲ ನಿನ್ನ ಮದುವೆ ಹಚ್ಚಿ ಮಾಡಿ ಕೈ ಬಿಡಿದ್ನ. ಖರೆ ಆಕಿ ಒಪ್ಕೊಳ್ಳಂಗಿಲ್ಲ, ಏನು ಮಾಡ್ದ? ನೋನು ಇನ್ನೊಂದ್ಸತಿ ಕೇಳ್ತಾನೆ. ಆಕೆ ನಿನ್ನ ನಶೀಬಾಗಿದ್ದು ನಿಂಗೆ ಸಿಗ್ತಾ ಏನು? ಇಲ್ಲ ಒಂದು ಕೆಲಸ ಮಾಡಿ ಸಂಜು, ಬಾ ನಮ್ಮ ಜೊತೆ ಗುಡಿಗೆ ಹೋಗೋನು. ಹೋಗ್ಬೇ, ಚಲೋ ಅನ್ಸಂಗಿಲ್ಲ. ಇಷ್ಟು ದಿನ ಹೆಂಗಸರ ನಾವು ಹಬ್ಬ ಅಂದ್ರೆ ಬೇಡ, ಚಲೋ ಅನ್ಸಂಗಿಲ್ಲ. ಇಲ್ಲ, ಅಲ್ಲಿ ಹೋಗಿ ಕರಿತಾನೆ ಬಾ ಅಂತ ಅವಾಗ ಬರ್ಬೇಕಾ ನೀವು? ಆಯ್ತು ತಗೋಬಿ. ಶಾಂತಕ ಬರ್ರಿ ಒಳಗೆ, ಯಾಕೆ ಬರ್ತೀರಿ? ಬಾರೇವ ನೀನ, ಎಲ್ಲಿ ಮನೆಗೆಲ್ಲ ಬರ್ತೀವಿ ಈಗ? ನಡಿ ಹೋಗಿ ಬರ್ನು. ಹೂರ ಪರಕ, ಟೈಮ್ ಆಗ್ತೈತೆ ಮತ್ತೆ, ಬಾ ಹೋಗಿ ಬರ್ನು. ಶ್ರುತಿ ಬಾ, ನಾವು ಫೋಟೋಸ್ ತೆಗಿಯೋಣ. ಬಾ ಅಮ್ಮ, ಇವಳದೇನು ಬೇಗ ಮುಗಿಯೋಂಗೆ ಕಾಣ್ತಾ ಇಲ್ಲ. ಬಾ, ನಾವು ಫೋಟೋಸ್ ಮತ್ತು ವೀಡಿಯೋಸ್ ತೆಗಿಯೋಣ. ಬಾ ಹೋಗೋಣ. ದೀಪಾ, ನೀವು ಸೋ ಲಕ್ಕಿ ಗೊತ್ತಾ? ಯಾಕೆ? ವ್ಯೂ ಎಷ್ಟು ಚೆನ್ನಾಗಿದೆ. ಸಿಟಿಗಿಂತ ಹಳ್ಳಿ ಲೈಫೇ ಚೆನ್ನಾಗಿ ಅನಿಸ್ತಾ ಇದೆ ನನಗೂ. ಲೇ ಕೋತಿ, ನಿಜನಾ? ಚೆನ್ನಾಗಿದೆ ವಾತಾವರಣ ಎಲ್ಲ, ನಂಗೆ ಇಷ್ಟ ಆಯಿತು. ಓ ಹೌದಾ, ಸರಿ. ಲೇ ದೀಪಾ, ಬನ್ನಿ ಫೋಟೋಸ್ ತೆಗಿಯೋಣ. ಬಂದೆ. ಸಂಜು ಬೈಲಿ. ಬನ್ನಿ. ಏನಾದ್ ಬೇ, ಯಾಕರ್ದಿ? ಪಾರಕ ಹೋಗಿ ಬರ್ನು ಬಾರವ ಗುಡಿಗೆ. ಅಲ್ಲೇ ಸಂತಕ, ನಾವು ಅಷ್ಟೇ ಹೋಗ್ಬೇಕನ? ಹುಡುಗಿಯರು ಅಷ್ಟೇ ಆಗ್ತೇವ, ಪೈಲನ ಜಾಗ ಒಂದು ಚಲೋ ಇಲ್ಲ. ನಮ್ಮ ಸಂಜುನ ಕರ್ಕೊಂಡು ಹೋಗೋಣ ತಗೋ. ಏನಪ್ಪ ಸಂಜು, ಬರ್ತೀನಾ ನಮ್ಮ ಜೊತೆ? ಒಲಿವಾನ, ಅಲ್ಲಿ ಹುಡುಗಿಯರು ನಾ ಏನು ಬರಂಗಿಲ್ಲವ, ನಿಮ್ಗೆ ಹೋಗಿ ಬರ್ರಿ. ಅಯ್ಯ ನನ್ನ ಹಾಟ್ಯ, ಬಾರು. ಏನು ಹುಡುಗಿಯರು ನಾನು ನಿಮ್ಮ ಓದನಿಲ್ಲ. ಗೊತ್ತಾಯ್ತು ಪಾರಕನ ಪ್ಲ್ಯಾನ್. ಆ ಹುಡುಗಿನ ಮತ್ತು ಸಂಜುನ ಒಂದು ಮಾಡಕ್ಕೆ ಓಡಾತ. ಇರಲಿ ಬಿಡು, ನಾವು ಸ್ವಲ್ಪ ಹೆಲ್ಪ್ ಮಾಡೋಣ ಪಾಪ. ಸಂಜು ಬಾರೋ, ನಾವು ಅಷ್ಟೇ ಹೆಂಗಸರು ಆಗ್ತೇವಪ್ಪ. ನೀನು ಬಾ ನಮ್ಮ ಜೊತೆ. ಹಾಂ ಗಿರ್ಜಿ, ಹೇಗೆ ಸ್ವಲ್ಪ ನೀನು ಬಾ ತಗ ನಮ್ಮ ಜೊತೆ. ಸಂಜು ಬಾಪ, ಹೋಗೋಣಪ್ಪ. ಅಲ್ಲ ಶಾಂತಕ, ನಿಮ್ಮ ಜೊತೆ ಸುಮ್ಮ ಯಾಕೆ ಸರಿ ಅನ್ಸಂಗಿಲ್ಲ ಅದು. ಏನಾಗಂಗಿಲ್ಲ ಬಾರೋಪ್ಪ. ಸರಿ ನಡೀರಿ ಅಂತ ಹೋಗುನು. ಅಲ್ಲಿ ಬೇವ, ಖರೆ ಅಪ್ಪನೂ ಇಲ್ಲ ಮನ್ಯಾಗ. ಮನೆ ಅಷ್ಟೇ ಬಿಟ್ಟು ಹೋಗೋದೇನು? ನಿಮ್ಮಪ್ಪ ಎಲ್ಲಿ ಹೋಗಿಲ್ಲ, ಇಲ್ಲೇ ಹಿಂದೆ ತೆಂಗಿನಕಾಯಿ ತೆಗಿಯಾಕರು ಬರ್ತಾರ. ನಡಿ ಹೋಗುನು, ಏನಾಗಂಗಿಲ್ಲ. ಏನಾಯ್ತು? ಎಲ್ಲಿ ಹೋಗತ್ತೀರಿ? ಓ ಅದೇ ಬಂದ್ರೇನ? ಅದ ಸ್ವಲ್ಪ ಗುಡ್ಲಿಂದ ಗುಡಿ ಹೋಗ್ಬರ್ತೇವ. ನಾ ಸಂಜು ಶಾಂತಕ ಹುಡುಗಿಯರ ಎಲ್ಲರೂ ಹೋಗ್ಬರ್ತೇವ. ನೀವು ಸ್ವಲ್ಪ ಮನೆ ಇರ್ತೀರಲ್ಲ, ಏನು ಕೆಲಸ ಆಯ್ತು ನಿಮಗೆ? ಹಾಂ ಹೋಗಿ ಬರ್ರಿ. ಏನು ಕೆಲಸ ಇಲ್ತವ, ಮನ್ಯಾಗ ಇರ್ತಾನೆ. ಖರೆ ದೌಡ್ ಬರ್ರಿ. ಹಾಂ ರೀ, ಹೋಗಿ ಬರ್ತೇವೆ ತೋರಿ, ದೌಡ ಬರ್ತೇವೆ. ಆಯ್ತಾಯ್ತು, ಸಾವಕಾಶ ಹೋಗ್ರಿ. ಆತು, ಬರ್ರಿ ಹೋಗುನು. ಹಾಂ ಶಾಂತಕ ಬರ್ರಿ ಹೋಗುನು. ಹೂವಿನ ಬಾನದಂತೆ ಯಾರಿಗೂ ಕಾಣದಂತೆ, ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ. ನೋಡಿ ಚೆನ್ನಾಗೈತಲ್ಲ. ಇವ್ರು ನಾನು ಬಿಟ್ಟು ಹೋದ್ರ? ನಿಲ್ಲಿ, ನಾನು ಬರ್ತೀನಿ. ಆಂಟಿ, ಇದೇನ ದೇವಸ್ಥಾನ? ಅಲ್ಲ ಆಂಟಿ, ಇಷ್ಟು ದೊಡ್ಡ ಊರಲ್ಲಿ ಒಂದೇ ದೇವಸ್ಥಾನ ಇರೋದಾ? ಇಲ್ಲ, ಇನ್ನೊಂದು ಐತಿ, ಇಲ್ಲೇ ಐತಿ. ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಅದೊಂದು ಗುಡಿ ಐತಿ. ಇದು ಶಿವಪ್ಪನ ಗುಡಿನ, ಅದ ಹನುಮಪ್ಪನ ಗುಡಿ. ಓ ಹೌದಾ? ಇಲ್ಲಿಂದ ಅದು ದೂರನಾ?
ಇಲ್ಲ ಇಲ್ಲ 5 ನಿಮಿಷ ಆದ್ವರೆ. ಅತ್ತೆ ದೇವಸ್ಥಾನ ತುಂಬ ಚೆನ್ನಾಗಿದೆ. ಹೌದು ಆಂಟಿ, ದೇವಸ್ಥಾನ ಅಷ್ಟೇ ಅಲ್ಲ, ಅದು ಬರೋ ರೂಟ್ ಕೂಡ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಗೊತ್ತಾ. ನಮ್ಮ ಸಿಟಿಯಲ್ಲಿ ಇಂಥದ್ದೆಲ್ಲ ಜಾಸ್ತಿ ನೋಡೋಕ್ಕೆ ಸಿಗಲ್ಲ. ಅದು ಅಲ್ಲದೆ ನಾವು ಜಾಸ್ತಿ ನೋಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಕೆಲಸ ಅದು ಇದು ಅಂತ ತುಂಬ ಬ್ಯುಸಿ ಇರ್ತೀವಲ್ವಾ, ಅದಕ್ಕೆ ಹೋಗೋದಕ್ಕೆ ಟೈಮೇ ಸಿಗಲ್ಲ. ಹೌದು, ನಂದು ಅಷ್ಟೇನೆ. ಆ ಹುಡುಗಿ ಎಲ್ಲೋತ? ಅದು ಶ್ರುತಿ ಎಲ್ಲೋ ಅದ? ಅವಳು ಫೋಟೋಸ್ ಮತ್ತು ವಿಡಿಯೋಸ್ ತೆಗಿತಾ ಇದ್ದಾಳೆ. ಏನಕ್ಕೆ ಹುಡುಗಿ ಬರೀ ಫೋಟೋ ವಿಡಿಯೋ ಅದೇ ಮಾಡ್ಕೋತ ನಿಲ್ತಾ ಅವಳು? ಅಯ್ಯೋ ಆಂಟಿ, ಅವಳದು ಇನ್ಸ್ಟಾಗ್ರಾಮ್ ಇದೆ ಆಂಟಿ, ಅದರಲ್ಲಿ ಪೋಸ್ಟ್ ಮಾಡ್ತಾಳೆ. ಅವಳಿಗೆ ರೀಲ್ಸ್ ಮಾಡೋದು ಅಂದರೆ ತುಂಬ ಹುಚ್ಚು. ಅಕ್ಕಿನ ಇನ್ಸ್ಟಾಗ್ರಾಮ್ ಐತಿ, ನಂದು ಐತಿ. ಹೌದಾ ಆಂಟಿ, ನಿಮ್ದು ಇನ್ಸ್ಟಾಗ್ರಾಮ್ ಇದೆಯಾ? ಏನಂಟಿ ಯೂಸರ್ ನೇಮ್ ಏನಂತೆ ನಿಮ್ಮದು? ನಂದ ಪ್ರಿನ್ಸೆಸ್ ಗಿರಿಜಾ ಅಂತ. ಹೌದಾ, ತುಂಬ ಚೆನ್ನಾಗಿದೆ. ಸಾಕು ಬರ್ರಿ, ದೇವ್ರ ದರ್ಶನ ಮಾಡ್ಕೊ ಬರ್ರಿ. ಅಲ್ಲ ಶಾಂತಕ, ಇವರೆಲ್ಲ ಯಾರಂತ ಹೇಳೇ ಇಲ್ಲವ. ಅಯ್ಯೋ ಸಂಜು, ನಿಂಗೆ ಹೇಳ್ದ ಮಾಡ್ತೀನಿ ನೋಡ. ಅಕ್ಕಿ ಬೀಳಂಗಿ ಹಾಕೊಂಡಾಳ, ಆಕೆ ನನ್ನ ಸೊಸಿ. ಮತ್ತು ಇವ್ರು 3 ಮಂದಿ ಏನದಾರಲ್ಲ, ಅವರ ದೀಪಾನ ಗೆಳತಿಯರ ಆಕಿನ ಭೇಟಿ ಆಗತ್ತ ಬಂದಾರ. ಓ ಹೌದನಾ? ಹಾಂ, ಆಯ್ತಾಯ್ತು ತಗೋರಿ, ಬರ್ರಿ ದೇವ್ರ ದರ್ಶನ ಮಾಡಿ ಬರ್ರಿ. ದೇವ್ರ ದರ್ಶನ ಆದ ಮೇಲೆ ಈಕಿನ ಏನವ ನಿನ್ನ ಹೆಸರು? ತಲೆಗೆ ಬರಂಗಿಲ್ಲ ನೋಡು. ನಿನ್ನ ಹೆಸರು ಶ್ವೇತಾ ಅಲ್ಲ? ಹಾಂ ಶ್ವೇತಾ, ನಿನ್ನ ಚಪ್ಪಲ್ ಹಾಕೋ, ನಾ ಮುಂದೆ ಇರ್ತೀನಿ ಬಾ. ಹಾಂ ಸರಿ ಆಂಟಿ. ಯಾರೂ ಇಲ್ಲ, ಮಾತಾಡ್ಸ್ಲಿ? ಮಾತಾಡ್ಸ್ಬಿಡ್ತೀನಿ, ಏನಾಗಂಗಿಲ್ಲ. ಹೆಲೋ. ಹಾಂ ಹೇಳಿ, ಏನಾಯಿತು? ನಿಮ್ಮ ಹೆಸರೇನ? ಯಾಕೆ ನನ್ನ ಹೆಸರು ಯಾಕೆ? ಇಲ್ಲ, ಸುಮ್ಮ ಹಂಗೆ ಕ್ಯಾಜುವಲ್ ಆಗಿ ಕೇಳಿದ್ನಷ್ಟ. ಇಲ್ಲ ಹೇಳ್ಬೇಕನ್ಸುತ್ತೆ ಹೇಳ್ರಿ, ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಶ್ವೇತಾ ಅಂತ. ಹಾಂ, ನೈಸ್ ನೇಮ್. ನಿಮ್ಮದು? ಸಂಜಯ್, ಎಲ್ಲರೂ ಸಂಜು ಅಂತಾರೆ. ಓ ಹೌದಾ, ನೈಸ್ ನೇಮ್. ನೀವೇನು ಬೆಂಗಳೂರದಾಗ ಜಾಬ್ ಮಾಡ್ತೀರಾ? ಹಾಂ ಹೌದು, ಜಾಬ್ ಮಾಡ್ತೀನಿ. ಏನು ಜಾಬ್ ಅಂತ ಕೇಳ್ಬೋದಾ? ಇಲ್ಲ, ಯು ಡೋಂಟ್ ಮೈಂಡ್, ನಿಮಗೆ ಹೇಳ್ಬೇಕನ್ಸುತ್ತೆ ಹೇಳಿಲ್ಲ ಅಂದರೆ ನೋ ಪ್ರಾಬ್ಲಮ್. ಕೇಳ್ತಾ ಇದ್ದೀರಲ್ಲ, ಮತ್ತೆ ನೋ ಪ್ರಾಬ್ಲಮ್. ಹಾಗೇನಿಲ್ಲ, ನಾನು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಓ ಹೌದಾ? ನೀವೇನು ಮಾಡ್ತಿರೋದು? ನಾನು ಏರೋಸ್ಪೇಸ್ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ. ಓ ಹೌದಾ, ಸರಿ. ಅಲ್ಲ ನಿಲ್ರಿ, ಸ್ವಲ್ಪ ಮಾತಾಡ್ನು. ಏನು ಮಾತಾಡಬೇಕು? ಯಾರಾದರೂ ನೋಡಿದ್ರೆ ತಪ್ಪು ತಿಳ್ಕೊತಾರೆ ಸುಮ್ಮನೆ. ಅಯ್ಯೋ, ಯಾರೇನು ತಪ್ಪು ತಿಳ್ಕೊಂತಾರು? ನಾವೇನು ಮಾತಾಡ್ತೀವಿ, ಸುಮ್ಮನೆ ಕ್ಯಾಜುವಲಾಗಿ ಮಾತಾಡ್ತೀವಪ್ಪ. ಸರಿ, ಏನು ಹೇಳಿ. ನಿಮ್ದು ಮದುವೆ ಆಗೈತಿ? ಇನ್ನೂ ಆಗಿಲ್ಲ, ಯಾಕೆ? ನೋಡ್ರಿ, ನಂಗೆ ಮುಂದೊಂದು ಮಾತಾಡೋಕೆ ಬರಂಗಿಲ್ಲ. ನಾನು ಡೈರೆಕ್ಟಾಗಿ ನನ್ನ ಮನಸ್ಸು ಹೋಗಿದ್ದಿದ್ದು ನಿಮ್ಮ ಮುಂದೆ ಹೇಳ್ತೀನಿ, ನೀವು ಬೇಜಾರು ಮಾಡ್ಕೋಬೇಡ್ರಿ ಅಷ್ಟೆ. ಸರಿ, ಏನು? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂದು ಇನ್ನೂ ಮದುವೆ ಆಗಿಲ್ಲ. ಸೊ ನಮ್ಮ ಮನ್ಯಾಗ ಮದ್ವೆ ಮಾಡೋಕೆ ಹುಡುಗಿ ಹುಡ್ಕೊಂತಾರು. ಯು ಡೋಂಟ್ ಮೈಂಡ್, ನನಗೆ ನಿಮಗೆ ನಾ ಇಷ್ಟ ಆದ್ರೆ ಮನ್ಯಾಗ ಹೇಳ್ರಿ, ನಾನು ಮನ್ಯಾಗ ಹೇಳ್ತೀನಿ, ಮದುವೆ ಮಾಡ್ಕೋನು. ನೀವು ಇದನ್ನೇ ಮಾತಾಡ್ತೀರಾ ಅಂತ ನಂಗೆ ಗೊತ್ತಿತ್ತು. ಯಾಕಂದರೆ ಇದಕ್ಕಿಂತ ಮುಂಚೆ ಅಂದರೆ ನಿನ್ನೆ ನಿಮ್ಮಮ್ಮನೂ ಇದ್ದೇ ಥರ ಮಾತಾಡಿದ್ದು. ಸಾರಿ, ನನಗೆ ಮದುವೆಯಲ್ಲಿ ಇಂಟ್ರೆಸ್ಟ್ ಇಲ್ಲ. ನಿಮಗೆ ಉತ್ತರ ಸಿಕ್ತು ಅಂತ ಅನ್ಕೊತೀನಿ, ಓಕೆನಾ? ಸರಿ. ಅಲ್ಲ, ಫ್ರೆಂಡ್ಸ್ ಆದರೆ ಇರೋನಲ್ಲ, ಸೊ ಮದ್ವೆ ಬೇಡ ಅಂದ್ರೆ ಅಷ್ಟೆ. ಏನು ಫ್ರೆಂಡ್ಸಾ? ಯಾಕೆ? ಅಲ್ಲ, ನಾನಿರೋದು ಬೆಂಗಳೂರಲ್ಲಿ, ನೀವಿರೋದು ಇಲ್ಲಿ ಬೆಳಗಾಮಲ್ಲಿ. ಸೊ ನನಗೆ ನಿಮಗೆ ತುಂಬ ಅಂತರ ಅಲ್ವಾ? ಸೊ ಯಾಕೆ ಅಂತ. ಅಲ್ಲ ಏನ್ರಿ ನೀವು ಊರ ದೂರ ಅಂತೀರಿ, ನಾ ಮದ್ವೆ ಮಾಡ್ಕೊಂಡು ಒಂದಿಲ್ಲ, ಜಸ್ಟ್ ಫ್ರೆಂಡ್ಸ್ ಆಗಿರೋನು ಒಂದೇ. ಬೇಡ ಅಂದರೆ ಬೇಡ, ನೋ ಫೋರ್ಸ್. ಸಾರಿ, ನಾನು ನಿಮ್ಗೇನಾದರೂ ಮನ್ಸಿಗೆ ಬೇಜಾರು ಮಾಡಿದ್ರಾ? ಓಕೆ. ಅಲ್ಲ, ಏನು ಇಷ್ಟು ಸ್ಟ್ರೇಟ್ ಫಾರ್ವರ್ಡ್ ಆಗಿದ್ದಾನಲ್ಲ. ಫ್ರೆಂಡ್ಶಿಪ್ ಅಲ್ವಾ, ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ, ಏನಾಗುತ್ತೆ? ಹಲೋ ಸಂಜಯ್ ಅವರೇ. ಹೇಳ್ರಿ, ಪರವಾಗಿಲ್ಲ, ನನ್ನ ಹೆಸರು ನೆನಪು ಇಟ್ಕೊಂಡಿರಿ. ಸರಿ, ನಾನು ನಂಬರೆಲ್ಲ ಕೊಡೋಕ್ಕಾಗಲ್ಲ. ನಿಮ್ಮ ಇನ್ಸ್ಟಾಗ್ರಾಮ್ ಇದೆಯಾ? ಐತಿ. ಸರಿ, ನಿಮ್ಮ ಇನ್ಸ್ಟಾ ID ಹೇಳಿ, ನಾನು ಫಾಲೋ ರಿಕ್ವೆಸ್ಟ್ ಕಳಿಸ್ತೀನಿ. ಎಕ್ಸ್ಪೆಕ್ಟ್ ಮಾಡಿ, ಓಕೆ? ಆಯ್ತು ತಗೋರಿ. ಯಾಕೋ ಹುಡುಗ ಡೀಸೆಂಟ್ ಅನ್ನಿಸ್ತಾನೆ, ಅದು ಅಲ್ಲದೆ ಸ್ಟ್ರೇಟ್ ಫಾರ್ವರ್ಡ್ ಕೂಡ. ಮನೇನೂ ಚೆನ್ನಾಗಿದೆ, ಹೊಲನೂ ಇದೆ ಅಂತೆ. ನನಗಂತೂ ಅಪ್ಪ ಅಮ್ಮ ಯಾರೂ ಇಲ್ಲ. ಸೊ ನೋಡೋಣ ಏನಾಗುತ್ತೆ. ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ತೀನಿ. ಹುಡುಗ ಒಳ್ಳೆಯವನು ಅನಿಸಿದ್ರೆ ಮದುವೆ ಆಗೋದು ಯೋಚನೆ ಮಾಡೋಣ. ನಿಮಗೆ ಹೇಗೆ ಅನಿಸುತ್ತೆ? ಅವನ ಜೊತೆ ನಾನು ಫ್ರೆಂಡ್ಶಿಪ್ ಮಾಡಲಾ? ಫ್ರೆಂಡ್ಶಿಪ್ ಮಾಡಿದ್ಮೇಲೆ ಹುಡುಗ ಒಳ್ಳೆಯವನು ಅನಿಸಿದ್ರೆ ಮದುವೆಗೆ ಹಾಂ ಅನ್ಲಾ? ನೋಡಿ, ನಿಮಗೆ ಏನು ಅನಿಸುತ್ತೆ ನಂಗೆ ಕಮೆಂಟ್ ಮಾಡಿ. ಪ್ರೀತಿ ಅಂತ ಪ್ರಾಣ ತಿನ್ನು ಪ್ರೇಮಿ ನೀನು ಯಾರು, ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟವ್ರು ಯಾರು, ಇದೇನೋ ನಿನ್ನ ನೋಟ, ಇದೇನ ಪ್ರೀತಿಯಾಟ, ಅದೆಲ್ಲಿ ಅಂತ ನಾನು ನಿನ್ನ ಹೇಗೆ ಹುಡುಕಲಿ. ಪ್ರೀತಿ ಅಂತ ಪ್ರಾಣ ತಿನ್ನು ಪ್ರೇಮಿ ನೀನು ಯಾರು, ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟವ್ರು ಯಾರು, ನೀನೇ ಮೊದಲನೇ ಬಾರಿಗೆ ಬಂದೆ ಹೃದಯದ ಊರಿಗೆ, ಇಳಿದೆ ಮನಸ್ಸಿನ ಬೀದಿಗೆ ನೀನ್ಯಾರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ
ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್